ಇವತ್ತು ಲೋಕಸಭಾ ಕ್ಷೇತ್ರದ ಸರದಿಯಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದ ಕಥೆ ಏನಾಗುತ್ತೆ ಅಂತ ಹೇಳಿ, ಯಾರು ನಿಲ್ಲಬಹುದು, ಯಾರು ಗೆಲ್ಲಬಹುದು, ಯಾರು ಆಕಾಂಕ್ಷಿಗಳಾಗಿದ್ದಾರೆ, ಸದ್ಯಕ್ಕೆ ಈ ಭಾಗದ ಜನ ಲೋಕಸಭಾ ಅಭ್ಯರ್ಥಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾತಾಡ್ತಾ ಇದ್ದಾರೆ, ಹಾಲಿ MP ಬಗ್ಗೆ ಇರತಕ್ಕಂಥ ಮಾತುಗಳೇನು, ಕಾಂಪಿಟೇಷನ್ ಈಗ BJP JDS ಮೈತ್ರಿ ಅಭ್ಯರ್ಥಿ ಆದರೆ ಯಾರು, ಪ್ರೀತಮ್ ಗೌಡ್ರು ಏನು ಹೇಳ್ತಾ ಇದ್ದಾರೆ, ಪ್ರಜ್ವಲ್ ರೇವಣ್ಣ ಅವರ ಕಥೆ ಏನಿದೆ, ಶ್ರೇಯಸ್ ಪಟೇಲ್ ಕಥೆ ಏನಿದೆ, ರಾಮಸ್ವಾಮಿ ಅವರ ಕಥೆ ಏನು, ಎಲ್ಲ ವಿಚಾರಗಳಿದೆ ಇಲ್ಲಿ. ಭವಾನಿ ರೇವಣ್ಣ ಅವರು ಏನಾದರೂ ಆಸ್ಪಿರೆಂಟ್ ಆಗ್ತಾರಾ ಅಥವಾ ಪ್ರಜ್ವಲ್ ರೇವಣ್ಣನೇ ಆಗ್ತಾರಾ, ಮೈತ್ರಿ ಅಭ್ಯರ್ಥಿಯಾಗಿ ದೇವೇಗೌಡರನ್ನೋ ಪ್ರಜ್ವಲ್ ರೇವಣ್ಣ ಅವರನ್ನೋ BJP ಒಪ್ಪಿಕೊಳ್ಳಬಹುದಾಗುತ್ತಾ, ಪ್ರೀತಮ್ ಗೌಡ್ರು ಯಾರಿಗೆ ಜೈ ಅಂತಾರೆ, ಎಲ್ಲ ವಿಚಾರಗಳಿದೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಯಿಂಟ್ ಬೈ ಪಾಯಿಂಟ್ ನಾವಿಲ್ಲಿ ನೋಡ್ತಾ ಹೋಗೋಣ. ಇದೀಗ ನಾವು ಮೊಟ್ಟ ಮೊದಲಿಗೆ ಮಾಜಿ ಪ್ರಧಾನಿಗಳ ಒಂದು ಅಖಾಡ ಅಂತ ಹೇಳಬಹುದು ಇದನ್ನು. ಹಾಸನ ಇಲ್ಲಿ ರಾಜಕೀಯ ಮುಷ್ಟಿಕಾಳಗ ಜೋರಾಗಿದೆ. BJP ಮತ್ತು JDS ಮೈತ್ರಿಯಲ್ಲಿ ಯಾರಿಗಪ್ಪ ಟಿಕೆಟ್ ಅಂತ, ಇಬ್ಬರದ್ದು ಒಂದು ಮೈತ್ರಿ ಆದರೆ ಇದರಲ್ಲಿ ಟಿಕೆಟ್ ಯಾರಿಗೆ, ಇದು ಬಹಳ ಇಂಪಾರ್ಟೆಂಟು. ಕಾಂಗ್ರೆಸ್ನಲ್ಲಿ ಯಾರಿಗೆ ಮಣೆ ಹಾಕೋದಕ್ಕೆ ರೆಡಿಯಾಗಿದೆ ಹೈಕಮಾಂಡ್ ಅಂತ ಕೂಡ ಒಂದು ಪ್ರಶ್ನೆ ಇದೆ. ಟಿಕೆಟ್ಗೋಸ್ಕರ ಒಳಗಡೆನೇ ಒಂದು ಲಾಬಿ ಶುರುವಾಗಿದೆ. ಹಾಸನದಲ್ಲಿ ಲೋಕಸಭಾ ಟಿಕೆಟ್ನ ಕಾಳಗ ತುಂಬ ಜೋರಾಗಿದೆ. ಇಲ್ಲಿ BJP JDS ಮೈತ್ರಿಯಿಂದ ಮೈತ್ರಿ ಅಭ್ಯರ್ಥಿ ಯಾರು ಅಂತ ನೋಡ್ರಿ. ದೇವೇಗೌಡರಾದರೆ ಮಾತ್ರ ನಾನು ಸುಮ್ಮನೆ ಇರೋದು, ದೇವೇಗೌಡರು ಆಗದೇ ಇದ್ದರೆ ಬೇರೆ ಯಾರೇ ಅಭ್ಯರ್ಥಿ ಆದರೂ ನಾನು ಒಪ್ಪಲ್ಲ ಅಂತ ಒಂದು ಮಾತನ್ನು ಬಹಿರಂಗವಾಗಿಯೇ ಪ್ರೀತಮ್ ಗೌಡ್ರು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಟಿಕೆಟ್ಗೋಸ್ಕರ ಒಳಗಡೆನೇ ಭಾರೀ ಪ್ರಮಾಣದ ಲಾಬಿ ಅಂತೂ ಇಲ್ಲಿ ಕಂಡು ಬರ್ತಾ ಇದೆ. ಲೋಕಸಭಾ ಟಿಕೆಟ್ಗೆ ಕಾಳಗ ನಡೀತಾ ಇದೆ ಹಾಸನ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ. ಚೆಕ್ ಮಾಡಿಕೊಂಡ್ರೆ ನೋಡಿ, ಇಲ್ಲಿ ಒಂದು ಕಡೆ ನಾವು ಇದೀಗ ಪ್ರೀತಮ್ ಗೌಡ್ರ ಸಪೋರ್ಟ್ ಯಾರಿಗೆ, ಈ ಪ್ರಶ್ನೆ ಕೂಡ ಬಹಳ ಇಂಪಾರ್ಟೆಂಟ್. ಈ ಭಾಗದಲ್ಲಿ ಗೌಡ್ರ ವಿರುದ್ಧ ತೊಡೆ ತಟ್ಟಿ ರಾಜಕಾರಣ ಮಾಡ್ತಿರ್ತಕ್ಕಂಥ ವ್ಯಕ್ತಿಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಪ್ರೀತಮ್ ಗೌಡ್ರಿಗೆ ಸೋಲಾಗಿದೆ. ಬಟ್ ಹಾಸನ ಲೋಕಸಭಾ ಚುನಾವಣೆ ಅಂತ ಹೇಳಿದ್ರೆ ಬರೀ ಹಾಸನ ನಗರ ವಿಧಾನಸಭಾ ಕ್ಷೇತ್ರ ಮಾತ್ರ ಅಲ್ವಲ್ಲ, ಬರೀ ಪ್ರೀತಮ್ ಗೌಡ್ರು ಅಲ್ವಲ್ಲ, ಅಲ್ಲಿ ಬೇರೆ ಫ್ಯಾಕ್ಟ್ರಿಗಳೇ ಇಲ್ವಾ ಅಲ್ಲಿ. ಅಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ತಕ್ಕ ಮಟ್ಟಿಗಿನ ಬೆಂಬಲವನ್ನು ಪ್ರೀತಮ್ ಗೌಡ್ರು ಹೊಂದಿದ್ದದ್ದು ನಿಜ. ಆದರೆ ಇದೇ ಹಾಸನ ಲೋಕಸಭಾ ಕ್ಷೇತ್ರ ಅಂತ ಬಂದಾಗ ಪ್ರೀತಮ್ ಗೌಡ್ರು ಏನು ಮಾಡಬಲ್ಲರು, ಒಂದು ಪಾಯಿಂಟ್ ಬರುತ್ತಿಲ್ಲ. ಎರಡನೇ ಪಾಯಿಂಟು, 50,000 ಮತಗಳ ಅಂತರದಿಂದ ನಾನೇನಾದರೂ ಗೆಲ್ಲದೇ ಇದ್ದರೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಅಕಸ್ಮಾತು ಅದಕ್ಕಿಂತ ಕಡಿಮೆ ಅಂತರದಲ್ಲಿ ಗೆದ್ರೂ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದರು. ಹೈಕಮಾಂಡ್ನಿಂದ ಘಟಾನುಘಟಿ ನಾಯಕರೇ ಬಂದು ಪ್ರೀತಮ್ ಗೌಡ್ರಿಗೆ ಪ್ರಚಾರ ಮಾಡಿದ್ರು ಕೂಡ ಏನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ JDSನ ಹಾಸನದಲ್ಲಿ. ಮಕಾಡೆ ಮಲಗಿಸ್ಬಿಟ್ರು ಪ್ರೀತಮ್ ಗೌಡ್ರನ್ನ. ಆಮೇಲೆ ಪ್ರೀತಮ್ ಗೌಡ್ರನ್ನ ಹುಡುಗಾಡ್ತಾ ಇದ್ದೀವಿ ಈಗಲೂ ಕೂಡ, ಎಲ್ಲಿದ್ದಾರೆ ಪ್ರೀತಮ್ ಗೌಡ್ರು ಅಂತ ಹೇಳಿ. ಇದರ ನಡುವೆ ಲೋಕಸಭಾ ಟಿಕೆಟ್ನ ವಿಚಾರದಲ್ಲಿಯೂ ಕೂಡ ಮೈತ್ರಿ ಆಗಿರಬಹುದು ರೀ. ಆದರೆ ನಾವು ಕಾರ್ಯಕರ್ತರು ಇದ್ದೀವಲ್ಲ, ನಮ್ಮದು ಬೇರೆನೇ ಕಥೆ ಇದೆ. ನಾವು ಹಾಗೆಲ್ಲ ಹೇಳ್ದಂಗೆ ಕೇಳೋಕ್ಕಾಗಲ್ಲ. ದೇವೇಗೌಡರು ಆಗ್ತಾರಾ ಕ್ಯಾಂಡಿಡೇಟು, ಮಾಜಿ ಪ್ರಧಾನಿಗಳು, ಸುಮ್ಮನಿರ್ತೀವಿ. ಬೇರೆಯವ್ರ ಕ್ಯಾಂಡಿಡೇಟ್ ಆದರೆ ನಾವು ಸುಮ್ಮನೆ ಇರಲ್ಲ. ಈ ಮಾತು ಆಲ್ರೆಡಿ ರವಾನೆ ಆಗಿದೆ. ಸೊ ಇನ್ನೊಂದು ಕಡೆ ತೆರೆಮರೆಯಲ್ಲಿ ಬಹಳ ಟಿಕೆಟ್ಗೆ ಕಸರತ್ತುಗಳು ಒಂದು ಕಡೆ ಶುರುವಾಗಿದೆ. ಆಯ್ತು, ಈಗ ನಾವು ಹಾಸನ ಲೋಕಸಭಾ ಕ್ಷೇತ್ರ ಅಂತ ಬಂದಾಗ ಕ್ಷೇತ್ರವಾರು ಬರೋಣ. ನಾವು ವಿಧಾನಸಭಾ ಕ್ಷೇತ್ರವಾರು ಏನೇನು ಕಥೆ ಇದೆ ಅಲ್ಲಿ ಅಂತ. ಹಾಸನ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಕಥೆಗಳು ನಾವು ಚೆಕ್ ಮಾಡ್ಕೊಂಡು ಬಂದರೆ ನೋಡಿ, ಒಂದು ಕಡೆ ನಾವಿಲ್ಲಿ ಹಾಸನ ಲೋಕಸಭಾ ಕ್ಷೇತ್ರ ಅಂತ ಬಂದಾಗ ಇಲ್ಲಿರೋ ವಿಚಾರ, ಹಾಸನ ಒಂದು ವಿಧಾನಸಭಾ ಕ್ಷೇತ್ರ ಬರುತ್ತೆ, ಅರಕಲಗೂಡು, ಶ್ರವಣಬೆಳಗೊಳ ಬರುತ್ತೆ, ಅರಸೀಕೆರೆ ಬರುತ್ತೆ, ಸಕಲೇಶ್ಪುರ, ಆಲೂರು, ಆನಂತರ ಬೇಲೂರು, ಹೊಳೆನರಸೀಪುರ, ಚಿಕ್ಕಮಗಳೂರಿನ ಕಡೂರು ಕೂಡ ಈ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುತ್ತೆ. ನೋಡಿ, ಹಾಸನ ಅಂತ ಬಂದಾಗ ನಿಮಗೆ ಚಿಕ್ಕಮಗಳೂರಿನ ಕಡೂರು ಕೂಡ ಸೇರುತ್ತೆ. ಇಲ್ಲಿ ಕಡೂರು ಸೇರುತ್ತೆ, ಇಲ್ಲಿ ಬೇಲೂರು ಬರ್ತಾ ಇದೆ, ನಿಮಗೆ ಸಕಲೇಶ್ಪುರ, ಆಲೂರು ಬರುತ್ತೆ, ಅರಸೀಕೆರೆ ಬರುತ್ತೆ, ಶ್ರವಣಬೆಳಗೊಳ, ಅರಕಲಗೂಡು ಹಾಗೂ ಹಾಸನ ಇದ್ದದ್ದೇ. ಇಷ್ಟು ವಿಧಾನಸಭಾ ಕ್ಷೇತ್ರಗಳು ಸೇರಿ ಹಾಸನ ಲೋಕಸಭಾ ಕ್ಷೇತ್ರ ಅಂತ ಆಗುತ್ತೆ. ನೋಡಿ, ಇಷ್ಟು ವಿಧಾನಸಭಾ ಕ್ಷೇತ್ರ ಸೇರಬೇಕಾಗತ್ತೆ ನಿಮಗೆ. ಇನ್ನೊಂದು ಕಡೆ ನಾವು ಹಾಸನ ಲೋಕಸಭಾ ಕ್ಷೇತ್ರವನ್ನು ಈ ರೀತಿಯಲ್ಲೂ ಕೂಡ ನೋಡಬಹುದಾಗುತ್ತೆ. ಇಲ್ಲಿ BJP ಮತ್ತು JDS ಮೈತ್ರಿ ಆಗಿದೆ ಅಲ್ವಾ. ಈ ಮೈತ್ರಿಯಲ್ಲಿ ಟಿಕೆಟ್ ಬೇಕು ಅಂತ ಯಾರ್ಯಾರು ಟ್ರೈ ಮಾಡ್ತಾ ಇದ್ದಾರೆ, ಪ್ರಜ್ವಲ್ ರೇವಣ್ಣ ಅಲ್ಲಿ ಸಂಸದರಿದ್ದಾರೆ ಹಾಸನಕ್ಕೆ, ಸಹಜ ನನಗೆ ಟಿಕೆಟ್ ಬೇಕು ಅಂತ ಅವರು ಕೂಡ ಆಸೆ ಪಡ್ತಾ ಇದ್ದಾರೆ. ಇದರ ನಡುವೆ ಪ್ರೀತಮ್ ಗೌಡ್ರು ಆಲ್ರೆಡಿ ವಿಧಾನಸಭಾ ಎಲೆಕ್ಷನ್ ಸೋತಿದ್ದಾರೆ. ಹಾಸನದಲ್ಲಿ ನಾನು ಅವತ್ತಿನ ಕಾಲಕ್ಕೇ ಇದೇ JDS ವಿರುದ್ಧ ದೇವೇಗೌಡರಿದ್ದು, ರೇವಣ್ಣ ಅವರಿದ್ದು, ಪ್ರಜ್ವಲ್ ಇದ್ದು, ಇವರೆಲ್ಲರ ಪಡೆ ಇದ್ದು ಕೂಡ ಗೆದ್ದ ಏಕಮಾತ್ರ ಅಭ್ಯರ್ಥಿ ನಾನೇ BJPಯಿಂದ. ನನಗೂ ಒಮ್ಮೆ ಲೋಕಸಭಾ ಟಿಕೆಟನ್ನು ಕೊಡಿ, ನಾನು ಗೆದ್ದು ತೋರಿಸ್ತೀನಿ. ಇಲ್ಲಿ ಮೈತ್ರಿ ಅಭ್ಯರ್ಥಿ ಆಗೋದಾದರೆ ಇಲ್ಲಿ ಪ್ರಜ್ವಲ್ ಆಗೋದು ಬೇಕಾಗಿಲ್ಲ, ಭವಾನಿ ರೇವಣ್ಣ ಅವರಾಗೋದು ಬೇಕಾಗಿಲ್ಲ, HD ರೇವಣ್ಣ ಅವರಾಗೋದು ಬೇಕಾಗಿಲ್ಲ. ದೇವೇಗೌಡರಾದರೆ ಮಾತ್ರ ನಾನು ಸುಮ್ಮನೆ ಇರೋದು, ಇನ್ಯಾರಾದರೂ ನಾನು ಸುಮ್ಮನೆ ಇರೋಲ್ಲ ಅಂಥೇಳಿ ಒಂದು ಕಡೆ ಪ್ರೀತಮ್ ಗೌಡ್ರು ಓಡಾಡ್ತಾ ಇದ್ದಾರೆ. ಈ ಮಾತನ್ನು ಹೇಳಿಕೊಂಡು AT ರಾಮಸ್ವಾಮಿ ಮಾಜಿ ಶಾಸಕರಿದ್ದಾರೆ ಈ ಭಾಗದಲ್ಲಿ. AT ರಾಮಸ್ವಾಮಿ ಅವರು ಕೂಡ ಒಂದು ವೇಳೆ ಈ ಥರ ಮೈತ್ರಿ ಏನಾದರೂ ಆದರೆ ನನಗೊಂದು ಟಿಕೆಟ್ ಇರಲಿ ಅಂತ ಅವ್ರು ಕೇಳ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಪ್ರಜ್ವಲ್, ಅಯ್ಯೋ ಗೆದ್ದಿದ್ದೀನಪ್ಪ ನಾನು, ನನಗೆ ಟಿಕೆಟ್ ಕೊಡಬೇಕಲ್ವಾ. ಇಲ್ಲಿ ಹಾಸನ ಅಂದರೆ ದಳ ಅಂದರೆ ಹಾಸನ,
JDSನ ಭದ್ರಕೋಟೆ ಇದು. ನನಗೆ ಟಿಕೆಟ್ ಕೊಡದೆ ಇನ್ಯಾರಿಗೆ ಟಿಕೆಟ್ ಕೊಡ್ತಾರೆ? ಕಳೆದ ಬಾರಿ ದೇವೇಗೌಡರು ಆಶೀರ್ವಾದ ಮಾಡಿದರು, ನನಗೋಸ್ಕರ ಹಾಸನ ಲೋಕಸಭಾ ಕ್ಷೇತ್ರವನ್ನು ಬಿಟ್ಟುಕೊಟ್ಟು ತುಮಕೂರು ಕಡೆ ಅವ್ರು ಹೋಗಿದ್ದರು. ಈಗ ನನಗೆ ಈ ಟಿಕೆಟನ್ನು ಬಿಟ್ಕೊಡ್ಲಿ, ಇಲ್ಲಿ ನಾನು ಈಗಲೂ ಗೆದ್ದು ತೋರಿಸ್ತೀನಿ ಅಂತ ಅಲ್ಲಿ. ಜೊತೆಗೆ ಈ ಆಕಾಂಕ್ಷಿಗಳದ್ದು ಬಲ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಈಗ ಪ್ರಜ್ವಲ್ ರೇವಣ್ಣ ಏನಪ್ಪ ಅವ್ರ ಸ್ಟ್ರೆಂತ್ ಅಂತ ನೋಡಿದ್ರೆ, ಒಂದು ಕಡೆ ದೇವೇಗೌಡರು HD ಕುಮಾರಸ್ವಾಮಿ ಅವರ ನಾಮ ಬಲದ ಮೇಲೆ ಇಲ್ಲಿ ಚುನಾವಣೆ ನಡೆಯುತ್ತೆ. ಇದೇನು ದೊಡ್ಡ ವಿಶೇಷ ಏನಿಲ್ಲ, ತುಂಬ ಸ್ಪೆಷಲ್ ಏನಿಲ್ಲ, ಅದು ಸಹಜ. ಅಲ್ಲಿ ಹಾಸನ ಅಂದರೆ ದೇವೇಗೌಡರು ಅಥವಾ HD ರೇವಣ್ಣ ಇವರ ಆಶೀರ್ವಾದ ತನಗಿರುತ್ತೆ. ಒಕ್ಕಲಿಗರೇ ಗೌಡರ ಕುಟುಂಬದ ಟ್ರಂಪ್ ಕಾರ್ಡ್ ಆಗಿರ್ತಾರೆ. ಭವಾನಿ ರೇವಣ್ಣ ಅವರ ಅಭಿವೃದ್ಧಿ ಕೆಲಸಗಳು ಕೂಡ ಇಲ್ಲಿ ಕೆಲಸಕ್ಕೆ ಬರಬಹುದು, ನನ್ನ ಕೈ ಹಿಡಿಬಹುದಿವು, ಜನ ಈ ಕಾರಣಕ್ಕೆ ನನಗೆ ಮತ ಹಾಕಬಹುದು ಅಂತ. ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರದಲ್ಲಿ JDSನ ಪಾರುಪತ್ಯ ಇದೆ. ಇಲ್ಲಿ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ JDS ನಡೆದದ್ದೇ ದಾರಿ, ಆ ಸನ್ನಿವೇಶ ಇದೆ. ಹಾಗಾಗಿ ಅರ್ಧ 50% ಅಲ್ಲೇ ಬಂದುಬಿಡ್ತಲ್ಲ ನನಗೆ. ಸೊ ನನಗೊಂದು ಚಾನ್ಸ್ ಇದೆ ಅಂಥೇಳಿ ಇದನ್ನು ಬಲ ಅಂತ ಪ್ರಜ್ವಲ್ ರೇವಣ್ಣ ಅಂದುಕೊಂಡಿರಬಹುದು. BJP JDS ಮೈತ್ರಿ ಆಗಿದ್ದಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಇದು. ನೋಡಿ, BJP JDS ಮೈತ್ರಿ ಆಗಿರೋ ಕಾರಣದಿಂದಾಗಿ BJP ವೋಟು ಒಂದು ವಿಧಾನಸಭಾ ಕ್ಷೇತ್ರದ್ದು ಅಥವಾ 2 ವಿಧಾನಸಭಾ ಕ್ಷೇತ್ರದ್ದು ಬೇರೆ ವಿಚಾರ. 8 ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ BJPಯ ಮತಗಳು ಚದುರದೆ. ಒಂದು ವೇಳೆ BJP ಕ್ಯಾಂಡಿಡೇಟು ಹಾಕಿದ್ದಿದ್ರೆ, BJP ಕ್ಯಾಂಡಿಡೇಟು ಹಾಕಿ JDS ಕ್ಯಾಂಡಿಡೇಟು ಹಾಕಿದ್ದಿದ್ರೆ ಅಲ್ಲಿ ಸ್ವಲ್ಪ ಮತಗಳಾದರೂ ಸರಿ, 1-2 ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಮತಗಳಾದರೂ ಕೂಡ ಡಿವೈಡ್ ಆಗಿಬಿಟ್ಟಾಗ ಇವರಿಬ್ಬರ ಕಿತ್ತಾಟದಲ್ಲಿ ಕಾಂಗ್ರೆಸ್ಗೆ ಹೆಲ್ಪ್ ಆಗ್ತಿತ್ತು. ಅಲ್ಲಿ ಫೈಟ್ ಇರೋದೇ ಯಾವಾಗಲೂ ಕಾಂಗ್ರೆಸ್ ಮತ್ತು JDS ನಡುವೆ. BJPಲಿ ಆಟಕೊಂಡು ಲೆಕ್ಕಕ್ಕಿಲ್ಲ ಅಂಥೇಳಿ ಇದರ ನಡುವೆ ಪ್ರೀತಮ್ ಗೌಡರು ಈಗ ಅನಿವಾರ್ಯವಾಗಿ ಆದರೂ ಕೂಡ ಸಪೋರ್ಟ್ ಮಾಡಬೇಕಲ್ವಾ. ಇದು ಕೂಡ ಒಂದು ವಿಚಾರ ಇಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಪ್ಲಸ್ ಆಗುತ್ತೆ ಇಲ್ಲಿ, ಯಾಕಂದರೆ ಮೈತ್ರಿ ಆಗಿರೋ ಕಾರಣದಿಂದಾಗಿ. ಇನ್ನು ಪ್ರೀತಮ್ ಗೌಡರು ಅಂತ ಚೆಕ್ ಮಾಡಿದ್ರೆ ನೋಡಿ, ಮಾಜಿ ಶಾಸಕ ಪ್ರೀತಮ್ ಗೌಡರು ಆ ಭಾಗದ ಸ್ವಲ್ಪ ಚುರುಕಿನ ಓಡಾಡುವಂಥ ರಾಜಕಾರಣಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದಾರೆ. ಅನುಕಂಪನೂ ಗಿಟ್ಟಿಸ್ಬೋದು. ಪ್ರೀತಮ್ ಗೌಡ್ರ ಸಮಸ್ಯೆ ಏನಂದರೆ ಮಾತೇ ಪ್ರೀತಮ್ ಗೌಡ್ರ ಸಮಸ್ಯೆ. 50,000 ಲೀಡಲ್ಲಿ ಗೆಲ್ಲದೆ ಇದ್ದರೆ ನನಗೆ ಗೆದ್ದರೂ ಅಕಸ್ಮಾತು ನಾನು ರಾಜೀನಾಮೆ ಕೊಟ್ಬಿಡ್ತೀನಿ, ಹಾಗೆ ಹೀಗೆ, ದೇವೇಗೌಡರ ನಾನು ಅಥವಾ ದೇವೇಗೌಡರ ಫ್ಯಾಮಿಲಿನ ನನ್ನ ಫ್ಯಾಮಿಲಿನ, ಇದೆಲ್ಲ ಒಂದಷ್ಟು ಚರ್ಚೆಗಳಲ್ಲಾಗಿದೆ. ನೇರ ವಾಗ್ದಾಳಿ ಮಾಡುವಂಥ ಹುಡುಗ ಅಥವಾ ನಾಯಕ ಹಾಗೂ ಜನರ ಕೈಗೆ ಸಿಗುವಂಥ ರಾಜಕಾರಣಿ, ಒಂದು ಪ್ಲಸ್ ಪಾಯಿಂಟ್ ಕೂಡ ಹೌದಿದು. ಮಾಜಿ CM BS ಯಡಿಯೂರಪ್ಪನವರು ಮತ್ತು BY ವಿಜಯೇಂದ್ರ ಕೃಪಾ ಕಟಾಕ್ಷ ಇದೇ ಪ್ರೀತಮ್ ಗೌಡ್ರ ಮೇಲೆ ಇರುತ್ತೆ. 10 ವರ್ಷಗಳಿಗಾಗುವಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ ಅಂಥೇಳಿ ಒಂದು ಕಡೆ ಅವ್ರು ಹೇಳ್ಕೊಂಡು ತಿರುಗಾಡ್ತಾರೆ. ಯಾರು ಪ್ರೀತಮ್ ಗೌಡರು, ಯಾವುದು ಡೆವಲಪ್ ಮಾಡಿಲ್ವ, ಅದು ಮಾಡಿಲ್ವ, ಇದು ಮಾಡಿಲ್ವ ಅಂಥೇಳಿ. ದೇವೇಗೌಡರು ನಿಲ್ಲದೇ ಇದ್ದರೆ ನನಗೆ ಟಿಕೆಟ್ ಸಿಗಬೇಕು, ದೇವೇಗೌಡರು ಬಿಟ್ಟು ಇನ್ಯಾರು ನಿಲ್ಲಿಸಿದ್ರು ಕೂಡ ನಾನು ಸುಮ್ಮನೆ ಇರೋನಲ್ಲ ಅನ್ನೋ ಒಂದು ಮೆಸೇಜನ್ನು ಕೂಡ ಆಲ್ರೆಡಿ ಪ್ರೀತಮ್ ಗೌಡ ಕೊಟ್ಟಾಗಿದೆ. ನೋಡಿ, HD ದೇವೇಗೌಡರು ಸ್ಪರ್ಧಿಸಿದರೆ ಮಾತ್ರ ನಾನು ಬೆಂಬಲ ಕೊಡ್ತೀನಿ, ಅದರ್ವೈಸ್ ನೋ, ನಾನು ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿರುವಂಥ ಅನುಕಂಪ ಕೂಡ ಪ್ರೀತಮ್ ಗೌಡರಿಗೆ ಈ ಚುನಾವಣೆಯಲ್ಲಿ ಕೆಲಸಕ್ಕೆ ಬರಬಹುದು. ಬಟ್ ಅನುಕಂಪ ಸಾಕ? ಒಂದು ವಿಧಾನಸಭಾ ಚುನಾವಣೆ ಗೆಲ್ಲೋದಕ್ಕೂ ಒಂದು ಲೋಕಸಭಾ ಕ್ಷೇತ್ರ ಗೆಲ್ಲೋದಕ್ಕೂ ಬಹಳ ವ್ಯತ್ಯಾಸಗಳಿದೆ ಇಲ್ಲಿ. ಆಕಾಂಕ್ಷಿಗಳ ಬಲಾಬಲ. ಈಗ ನಮಗೆ AT ರಾಮಸ್ವಾಮಿ ಅವರು ಅಂತ ಚೆಕ್ ಮಾಡೋಣ ನಾವು. ಮಾಜಿ ಶಾಸಕರು ಹೌದು. ಹಾಸನ ಜಿಲ್ಲೆಯಲ್ಲಿ ಸಜ್ಜನ ರಾಜಕಾರಣಿ ಎನ್ನುವ ಒಂದು ಅಂಶ ಕೂಡ AT ರಾಮಸ್ವಾಮಿ ಅವರಿಗೆ ಪ್ಲಸ್ ಆಗಬಹುದು. ರಾಜ್ಯ ಹಾಗೂ ಕೇಂದ್ರದ ಮಟ್ಟದಲ್ಲಿ ನಾವು ಚೆಕ್ ಮಾಡಿಕೊಂಡ್ರೆ ತನ್ನದೇ ಆದಂತಹ ಛಾಪನ್ನು ಮೂಡಿಸಿರ್ತಕ್ಕಂಥ ರಾಜಕಾರಣಿ ಯಾರು? AT ರಾಮಸ್ವಾಮಿ ಅವರು. ಕೇಂದ್ರದ ಮಟ್ಟದಲ್ಲೂ ಕೂಡ ಒಂದು ಒಳ್ಳೆಯ ಹೆಸರಿದೆ AT ರಾಮಸ್ವಾಮಿ ಅವರಿಗೆ. ಹಾಗಾಗಿ ಅವರು ಒಂದು ವೇಳೆ ಟ್ರೈ ಮಾಡಿದ್ರೆ ಟಿಕೆಟ್ಗೋಸ್ಕರವಾಗಿ ಏನು ತಪ್ಪಿಲ್ಲ. ಒಂದು ವೇಳೆ ರಾಮಸ್ವಾಮಿಯವರು ಸ್ಪರ್ಧೆ ಮಾಡಿದ್ರೆ BJPಗರ ಕಡೆಯಿಂದ ಒಗ್ಗಟ್ಟು ಪ್ರದರ್ಶನ ಆಗಬಹುದು. BJPಯವರೆಲ್ಲ ಕನ್ಸಲ್ಟೇಟ್ ಆಗ್ತಾರೆ, ಹಾಗಾಗಿ ಒಂದು ಲಾಭ ಆಗಬಹುದು ಅಂತ. ಅಂದರೆ ಇಲ್ಲಿ ಯಾರಾದರೂ ಇಷ್ಟು ಜನದಲ್ಲಿ ಯಾರಾದರೂ ಒಬ್ಬರು ಮಾತ್ರ ಆಗೋಕ್ಕೆ ಸಾಧ್ಯ. ಮೈತ್ರಿ ಪ್ರಕಾರ ನಾವು ಚೆಕ್, ಮೈತ್ರಿಯ ಸೂತ್ರವನ್ನು ಇದು ಲೋಕಸಭಾ ಚುನಾವಣೆವರೆಗೂ ಬಂದರೆ ಇಷ್ಟು ಜನಗಳಲ್ಲಿ ಒಬ್ಬರು ಮಾತ್ರ ಸ್ಪರ್ಧೆ ಮಾಡೋಕ್ಕೆ ಸಾಧ್ಯ. ಗೌಡರ ಕುಟುಂಬದ ವಿರುದ್ಧ ಹರಿಹಾಯ್ದಿರೋದು ಮೈನಸ್ ಆಗ್ಬೋದು. ಹಾಸನ ಭಾಗದಲ್ಲಿ ದೇವೇಗೌಡರ ಫ್ಯಾಮಿಲಿಗೇನೋ ಹೇಳಿ ದೇವೇಗೌಡರನ್ನ ಎದುರು ಹಾಕ್ಕೊಂಡು ಸ್ವಲ್ಪ ಗೆಲ್ಲೋದು ಕಷ್ಟ. ಈಗ ಅದೇ ತೀವ್ರತೆ ಇದೆ ಅಂತ ನಾವು ಹೇಳೋಕ್ಕಾಗಲ್ಲ. ಆ ತೀವ್ರತೆ ಕಡಿಮೆ ಕೂಡ ಆಗಿರ್ಬೋದು. ರಾಜಕೀಯ ವಲಯದಲ್ಲಿ ಒಂದು ಕಾಲದ ಹೇಳಿಕೆಗಳು ಬೇರೆ, ಇನ್ನೊಂದು ಕಾಲದ ಹೇಳಿಕೆಗಳು ಬೇರೆ ಇರುತ್ತೆ. ಈಗ ಬಾಗೂರು ಮಂಜೇಗೌಡರು ಚೆಕ್ ಮಾಡಿಕೊಂಡ್ರೆ ನಾವು ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಕಾಣಿಸ್ಕೊಳ್ಳುವಂಥ ನಾಯಕ ಯಾರು? ಬಾಗೂರು ಮಂಜೇಗೌಡರು. ಒಂದಷ್ಟು ಸಂಘಟನೆಗಳಲ್ಲಿ ಕೂಡ ಸಕ್ರಿಯರಾಗಿದ್ದಂಥ ವ್ಯಕ್ತಿ, ಸಂಘಗಳಲ್ಲೂ ಕೂಡ ಸಕ್ರಿಯರಾಗಿದ್ದಂಥ ವ್ಯಕ್ತಿ. ಸಿದ್ದರಾಮಯ್ಯ ಅವರ ಆಪ್ತ ಅನ್ನೋದು ಒಂದು ಪ್ಲಸ್ ಪಾಯಿಂಟ್ ಆಗಬಹುದು ಇವರಿಗೆ. ಈಗ ಕಾಂಗ್ರೆಸ್ ಅಭ್ಯರ್ಥಿಗಳ ಟಿಕೆಟ್ ವಿಚಾರದ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಇದ್ದೀವಿ. ಬಾಗೂರು ಮಂಜೇಗೌಡರ ಬಗ್ಗೆ ಸಿದ್ದರಾಮಯ್ಯ ಅವರ ಆಪ್ತ ಅನ್ನೋದು ಮಾತ್ರ ಒಂದು ಪ್ಲಸ್ ಪಾಯಿಂಟ್ ಅಂತ ಆಗಬಹುದಾಗತ್ತೆ ಅವರಿಗೆ. ಉಳಿದಂತೆ ಈ ಶ್ರೇಯಸ್ ಪಟೇಲ್ ಯಾರು, ಇವರೇನು ಮಾಡ್ತಾರೆ, ಇವ್ರ ಕಥೆ ಏನಾಗಬಹುದಾಗತ್ತೆ,